ಚಾಲನೆಯನ್ನ ನೀಡಲಿದ್ದಾರೆ. ನಮ್ಮ ಕನ್ನಡ ನಾಡಿಗಾಗಿ ಇಂಥ ಇವೆಂಟ್ ನೋಡಿದ್ದೆ, ಇಂಥ ಇವೆಂಟ್ ನೋಡಿಲ್ಲ ಅಂತ ಹೇಳಿದ್ರಿ ಇವಾಗ ಖಂಡಿತ. ನಮ್ಮ ಶಂಭು ಫುಲ್ ರೆಡಿಯಾಗಿ ಮಲಗಿದ್ದಾನೆ. ಎಲ್ಲ ಬೇರೆಯವ್ರು ಶೂಟ್ ಮಾಡಕ್ ಬಂದ್ರೆ ನಾವು ನಮ್ ಶೂಟ್ ಮಾಡ್ಕೊಂತೀವಿ. ನೋಡ್ರಿ ಇವ್ನು ನೋಡಿ ಸ್ಟೈಲ್ ಕಲೀರಿ, ಪೋಸ್ ಕೊಡೋದು. ಬಾರ ಪುಟ್ಟ ಬಾರ ನಮ್ ಸಿಗುತ್ತಿಲ್ಲ, ಅವ್ರು ತೆಗಿತಿದ್ದಾರೆ. ನಾನ್ ಕಾಯ್ತಿದೀನಿ ಬ್ರೋ, ನಂದು ಮುಗಿಸಿಲ್ಲ, ಅವ್ರು ಆಲ್ರೆಡಿ ಪಿಜರ್ ಮುಗಿಸಿ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಹೆಂಗ್ ತೆಗಿತಾರೆ ಇವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಕಾಲೇಜ್ದು ಇವೆಂಟ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇಷ್ಟ ಮಟ್ಟ ವಾಲ್ ಹಾಕಿ, ನೆಕ್ಸ್ಟ್ ಹೊರಗಡೆ ಒಂದು ವಾಲ್ ಹಾಕಿ ಇಲ್ಲಿ ರೆಡಿ ಮಾಡ್ಸೋಕೆ ಕುಂತೀವಿ. ಇದು ಸಾಂಸ್ಕೃತಿಕ ಭವನ ಶಿಕಾರಿಪುರ. ಇದು ಆ್ಯಸ್ ಯೂಶಲ್ ಗೊತ್ತಿರೋ ಹಾಗೆ ಗೆಳೆಯ ಶಿವಪ್ರಸಾದ್ ಅಲಿಯಾಸ್ ಚಿತ್ರಪಾಪು. ಹಿಂದೆ ಅವ್ನು ನೋಡಾಕತ್ತವಿ, ಏನಾರ ತಿನ್ನಿಸ್ತಾನ ನೋಡೋಕೀಗ. 2000 years later. ನಿನ್ನೆ ನೈಟ್ ಬಂದು ಎಲ್ಲ ವಾಲ್ ಜೋಡಿಸಿ ಎಲ್ಲ ಮಾಡಿ, ಇವತ್ತು ಮಾರ್ನಿಂಗ್ ಮತ್ತೆ ಬಂದು ಇಲ್ಲೊಂದು ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ. ಇವರು ಕ್ಯಾಂಡಿಡ್ ಮಾಡ್ತವ್ರೆ, ಗುರುನು ಕ್ಯಾಂಡಿಡ್ ಮಾಡ್ತವನೆ. ನಮ್ಮ ಪ್ರಸಾದ್ ಅಣ್ಣ ಚಾಟ್ ಮಾಡ್ತಾರೆ. ಫುಲ್ ಸೆಂಟ್ರ್ ಇವ್ರದೇ, ಈಗ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಈಗ ಪ್ರಸಾದ್ ಅಣ್ಣ. ಈಗ ನೆಕ್ಸ್ಟ್ ಅಲ್ಲಿ ಶಂಭು ಸಿನಿಮ್ಯಾಟಿಕ್ ಮಾಡ್ತವನೆ. ಈಗ ಶಂಭುನ್ ತೋರಿಸಿ ನೆಕ್ಸ್ಟ್ ತೋರಿಸ್ತೀನಿ. ಅಣ್ಣ ಫುಲ್ ಶೂಟಿಂಗ್ ಮೂಡಲ್ಲ ಅವನೇ. ಗೈಸ್ ಎಲ್ಲ ರೆಡಿ ಆಗಿದೆ, ನಮ್ಮ ಬಾಯ್ಸು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆದರೆ ವೀಡಿಯೋಸ್ ಮಾಡೋಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ, ಯಾಕೆಂದರೆ ಫುಲ್ ಸೌಂಡು ಹಂಗೆ ಐತೆ ಇಲ್ಲಿ, ಈ ಕಡೆ ಆ ಕಡೆ ಫುಲ್ಲು ಥಿಯೇಟ್ರಲ್ಲಿ ಬರೋ ಸೌಂಡ್ ಥರ ಬರ್ತೈತೆ. ಈಗ ಹೊರಗಡೆ ಹೋಗಿ ಒಂದು ಸ್ವಲ್ಪ ಡ್ರೋನ್ ಶಾಟ್ ಅದನ್ನ ತಗೊಂಡು ಬಂದು ನೆಕ್ಸ್ಟ್ ಇಲ್ಲ ಮೈಕ್ ತಂದಿಲ್ಲ, ಬಡೂರ್ ಲಾಗು ಇಲ್ಲ ಮೈಕ್ ನೋಡ್ರಿ. ಇಲ್ಲಿ ಇವರು ಹೊಸ ಇಂಟ್ರ್ಯೂ ಐತೆ, ಹಳೆ ಇಂಟ್ರ್ಯೂ ಐತೆ. ಇದ್ರಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಒಂದು ಕ್ಯಾಮ್ರಾ ಇರುತ್ತೆ, ಇದು ಕೀ ಕ್ಯಾಮ್ರಾ ಪೂರ್ತಿ ಪ್ಯಾನ್ ಮಾಡೋದು. ಇದು ಈ ಕಡೆಯಿಂದ ಈ ಕಡೆ ಹಿಂಗೆ ಪ್ಯಾನ್, ಈ ಕಡೆಯಿಂದ ಈ ಕಡೆ ಪ್ಯಾನು. ಇದು ಸೆಕೆಂಡರಿ ಕ್ಯಾಮ್ರಾ, ಇದು ಪ್ರೈಮರಿ ಕ್ಯಾಮ್ರಾ. ಇವರು ನಮ್ಮ ಚಂದ್ರಣ್ಣ ಅಂತ, ಇವರು ಮಂಜಣ್ಣ ಅಂತ, ಇವರು ಚಂದು ಬ್ರೋ ಅಂತ. ಈಗ ನೆಕ್ಸ್ಟ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹೆಂಗಿರುತ್ತೆ, ಹೆಂಗೆ ಶೂಟ್ ಮಾಡ್ತೀವಿ, ಹೆಂಗೆ ದೊಡ್ಡ ಇವೆಂಟ್ನ ಮ್ಯಾನೇಜ್ ಮಾಡಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೀವಿ. ಈಗ ಬ್ರೋ ಬಂದರು. ಜಸ್ಟ್ ಈಗ ಇಲ್ಲಿಗೆ ಬಂದ್ವಿ ಹೊರಗಡೆ. ಈಗ ಗೆಸ್ಟ್ ಎಂಟ್ರಿ ತೊಗೋಬೇಕು. ಈಗ ನಾನು ಶಂಭು, ಇಲ್ಲಿ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಇಲ್ಲಿ ಚಂದು ಬರ್ತಾವನೆ. ಚಂದು ಅಷ್ಟು ಇಲ್ಲಿ ಬ್ಲಾಗಿಂದು ಇದು ಮಾಡ್ತಾರೆ, ಏನೋ ಶೂಟ್ದು ಕ್ಲಿಪ್ಸ್ ತಗೊಂಡು ನೆಕ್ಸ್ಟ್ ಆಗಿರುತ್ತೆ ನೋಡಿ. ಎಲ್ಲರೂ ಯಾವ ಹುಲಿಗೂ ಮೀಸೆ ಇಲ್ಲ ಇಲ್ಲಿ. ನಮ್ಮ ಚಂದು ಬ್ರೋ ಅಂತೂ ಒಬ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟಿವಿ ಇಲ್ಲಿ ಸರ್ನ. ಇವರೇ ಅವರು. ಎಲ್ಲರೂ ಅಲ್ಲಿ ಶೂಟ್ ಮಾಡ್ತಾರೆ, ಮೂವರು. ಸರ್ವ ಅತಿಥಿಗಳು ಅವರನ್ನ ಪುಷ್ಪಾಂಜಲಿಯೊಂದಿಗೆ ಸ್ಮರಿಸಲಿದ್ದಾರೆ. ಇಲ್ಲಿ ಬರ್ತಾವ್ರೆ ನೋಡಿ. ಇಲ್ಲಿ ನಮ್ಮ ಈ 36ನೇ ವರ್ಷದ ಕಲಾ ವೈಭವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಶಂಭು ಇಲ್ಲಿ ಕೂತ್ಕೊಂಡಾನೆ. ಶಂಭು ಇಲ್ಲಿ ಉಮೇಶ್ ಬ್ರೋ ಬಂದವ್ರೆ. ಏನಾಗ್ಬೇಕು ಏನಾಗುತ್ತೆ ಅಂತ ತೋರಿಸ್ತೀನಿ. ಅರ್ಥ ಇವೆಂಟು ಕನ್ನಡ
ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿಗಾಗಿ ನೃತ್ಯ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿಮಗ ಗೈಸ್ ಅರ್ಧ ಇವೆಂಟ್ ಆಯಿತು. ಆ್ಯಕ್ಚುಲಿ ಫುಲ್ ಸಾಕಾಗೋಗ್ಬಿಟ್ಟೈತೆ ನಮ್ಮಂದ್ರು, ಫುಲ್ ಸುಸ್ತಾಗ್ಬಿಟ್ಟಿವಿ. ನಮ್ಮ ಚಮ್ಮಂದ್ರೆ ಪಿಕ್ಚರ್ ಬಿಟ್ಟಾಗೈತಿ. ಬ್ರೋ ಹೆಂಗಿದೆ ಇವೆಂಟು, ಏನು ಅನ್ನಿಸ್ತಿದೆ? ಸೂಪರ್ ಕ್ರೇಜಿ ಗುರು. ಅದರಲ್ಲಿ ಇವರು ಚಂದ್ರಣ್ಣ ಅಂದ್ರು ಊಷ್ಟಾಗೋಗ್ಬಿಟ್ಟಾನೆ. ಈಗ ಸದ್ಯದ್ರಲ್ಲಿ ಆರಾಮಿರೋದು. ಎಂತೆಂಥದ ಇವೆಂಟ್ ನೋಡಿದ್ದೆ, ಇಂಥ ಇವೆಂಟ್ ನೋಡಿಲ್ಲ ಅಂತ ಹೇಳಿದ್ರಿ ಇವಾಗ ಅವ್ರು. ಖಂಡಿತ ನೋಡಿ ಫುಲ್ ಕ್ರೇಜಿ ಇದೆ. ಫುಲ್ ನೋಡ್ಕೊಳ್ಳಿದ್ರ ಹೆಂಗಿದೆ ಅಂತಂದ್ರೆ ಎಲ್ಲ ಮುಗಿಸಿ ಈಗ ಜಸ್ಟ್ ಊಟಕ್ಕೆ ಬಂದಿವಿ. ನಾವು ರಾಗಿ ರೊಟ್ಟಿ ಊಟ, ಇವ್ರದ್ದು ರಾಗಿ ರೊಟ್ಟಿ, ಇವ್ರದ್ದು ಜೋಳದ ರೊಟ್ಟಿ, ಬಸ್ಸೊಂದು ರಾಗಿ ರೊಟ್ಟಿ. ಇಲ್ಲಿ ಗೈಸ್ ಜಸ್ಟ್ ಶೂಟ್ ಮುಗಿಸ್ಕೊಂಡು ಈಗ ಇಲ್ಲಿ ರೂಮಿಗೆ ಬಂದಿವೆ. ನಮ್ಮ ಶಂಭು ಫುಲ್ ರೆಡಿಯಾಗಿ ಮಲಗಿದ್ದಾನೆ. ಈಗ ಅವನ ಪಕ್ಕ ಗುರು ಮಲಗ್ತಾನೆ. ಗೈಸ್ ಜಸ್ಟ್ ಶೂಟ್ ಮುಗಿಸಿ ಅವ್ರಿಗೆ ರೂಮ್ ಮಾಡಿಕೊಟ್ಟು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಊಟ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾಳೆ ಒಂದಿನ ಇದೇ ಶೂಟ್ ಇದೆ, CBSE ಸ್ಕೂಲ್ ಅವ್ರದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ನಾಳೆ. ಮತ್ತೆ ನಾಳೆ ವೀಡಿಯೋ ಹೆಂಗಿರುತ್ತೆ ಅಂದರೆ ಏನಿರುತ್ತೆ ಎಲ್ಲ ತೋರಿಸ್ತೀವಿ. ಸ್ಟೇ ಟ್ಯೂನ್ ಆಗಿರಿ. 2000 years later. ಹಾಯ್ ಗೈಸ್, ಜಸ್ಟ್ ಮಾರ್ನಿಂಗ್ ಎದ್ದು ಹೋಗ್ತಿದ್ದೀವಿ. ಈಗ ಒಂದು 9 ಗಂಟೆ ಆಗೈತೆ. ಶಿಕಾರಿಪುರ ಸೈಡ್ ಹೋಗ್ತಿದ್ದೀವಿ. ಫುಲ್ ಮಳೆ ಅಂದರೆ ಮಳೆ ಇವತ್ತು. ಹಾಗಾಗಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಫುಲ್ ರಜೆ ಕೊಟ್ಟಿದ್ದಾರೆ. ಹಂಗಾಗಿ ಫುಲ್ ರಶ್ ಆಗೈತಿ ಅಂತ ಹೇಳಿದ್ರು ಫೋನ್ ಮಾಡಿ. ನಮ್ಮಣ್ಣ ಬಾಂಡ ರೆಡಿ ಬಂದಾನೆ. ನಾವ ನೋಡು ಹಾಫ್ ಚಡ್ಡಿ ಹಾಕೊಂಡ್ ಬಂದೀವಿ. ನೆಕ್ಸ್ಟ್ ಅಲ್ಲಿ ಹೋಗಿ ಅವ್ರನ್ನ ಎಬ್ಬಿಸಿ ತಿಂಡಿ ಗಿಂಡಿ ತಿಂದು ಬಾಂಡ್ ಆಗಿ ಸಿಗಿದ ಹೋಗೋದು. ಗೈಸ್ ಜಸ್ಟ್ ರೆಡಿ ಆಗಿ ಬಂದ್ವಿ. ಇಲ್ಲಿ ಚಂದು ಬ್ರೋ ಶೂಟ್ ಮಾಡ್ತವ್ರೆ, ಭಾರತಿ ಮ್ಯಾಮ್ದು ಅವ್ರದ್ದು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಹೆಂಗಾಗುತ್ತೆ ಏನಾಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ. ಗೈಸ್ ಎಲ್ಲ ಬೇರೆಯವ್ರು ಶೂಟ್ ಮಾಡೋಕೆ ಬಂದರೆ ನಾವು ನಮ್ಮ ಶೂಟ್ ಮಾಡ್ಕೊತೀವಿ ನೋಡ್ರಿ. ನೋಡ್ರಿ ಇವ್ನು ನೋಡಿ ಸ್ಟೈಲ್ ಕಲೀರಿ, ಪೋಸ್ ಕೊಡೋದು. ಬಾರ ಪುಟ್ಟ ಬಾರ ಬಾರ. ಗೈಸ್ ನಮ್ದಾದ್ರೆ ಒಂದೊಂದೇ ಫೋಟೋ ಹೊಡಿತಾರೆ ಇವರು. ಇಲ್ಲಿ ನೋಡಿ ಇಲ್ಲಿ ಟೀಚರ್ಸ್ದೆಲ್ಲ ಜಾಸ್ತಿ ಫೋಟೋ ಕಾಯ್ತಾ ಇದ್ದೀನಿ. ಅಂದ್ರೆ ನಮ್ ಸಿಗುತ್ತಿಲ್ಲ, ಅವ್ರು ತೆಗಿತಿದ್ದಾರೆ. ನಾನು ಕಾಯ್ತಿದ್ದೀನಿ ಬ್ರೋ, ನಂದು ಮುಗಿಸಿಲ್ಲ, ಅವ್ರು ಆಲ್ರೆಡಿ ಟೀಚರ್ ಮುಗಿಸಿದ್ದಾರೆ. ಈ ಶೂಸ್ ನೋಡಿ ಬಾಡಿಗೆಗಿದೆ.
ಫೋಟೋ ಹುಡ್ಕೊಳಕ್ಕೆಲ್ಲ ಬಾಡಿಗೆ ತಗೊಂತಿದ್ದೀವಿ ಈಗ. ಅದು ಹೊಡ್ಸ್ಕೋಬೇಕಂತ ಹಾಕೊಂಡ್ಬಂದಿದ್ದೀನಿ. ನನ್ ಬಿಟ್ಟು ಅವ್ರು ತುಳಿತಿದ್ದಾರೆ ಅವ್ರು ಇವಾಗ. ಇದು ಮೋಸ. ಇಲ್ಲಿ ನೋಡಿ ಗೈಸ್, ಮೊಬೈಲ್ ಫೋಟೋಗ್ರಾಫರ್ ಅಂತ ಇವರು ಗೆಳೆಯ ಶಿವಪ್ರಸಾದ್ ಅವರು. ಫೋನ್ ಅಲ್ಲಾಡ್ಸೋರಪ್ಪ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಹೆಂಗ್ ತೆಗಿತಾರೆ ಇವರು. ಈಗ ಸ್ಟಾರ್ಟಿಂಗ್ ಇದು ಈವೆಂಟ್ ಶುರು ಆದ್ಮೇಲೆ ಮತ್ತೆ ಬೇವ್ರು ತರಿತೀವಿ ನೋಡಿ. ಈಗ ನಾರ್ಮಲ್ ಆಗಿ ನಾವು ಫೋಟೋ ಶೂಟ್ ಸಕ್ಷನ್ ಮಾಡೋಕ್ಕೆ ಬೇವ್ರು ಕಮ್ಮಿದೆ. ನೀವು ಎಷ್ಟಾಗತ್ತೆ ನಮ್ಮ ಮುಂದೆ. ನೀನು ಇಲ್ಲೆಲ್ಲ ಹೊಟ್ಟೆಯೆಲ್ಲ ಇಲ್ಲೆಲ್ಲ ಬೇವ್ರು, ಇಲ್ಲೆಲ್ಲ ಬೇವ್ರು, ಇಲ್ಲೆಲ್ಲ ಬೇವ್ರು. ಹೇಳಕ್ಕಾಗಲ್ಲ ಅಷ್ಟು ಬೇವ್ರು. ಇಲ್ಲಿ ನೋಡಿ, ನೋಡ್ಲಿಕ್ಕೆ ತುಂಬಾ ಚಂದ ಇರುತ್ತೆ, ಮೇಲ್ಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಅದರ ಒದ್ದಾಟ ಇರೋದು ನೀರಿನ ಕೆಳಭಾಗದಲ್ಲಿ. ಅದು ಯಾವಾಗ ಗೊತ್ತಾಗತ್ತೆ ಅಂದ್ರೆ ಅದರ ಕೆಳಭಾಗದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅದು ಕಾಲನ್ನ ಎಷ್ಟು ಮೀಟುತ್ತೋ ಅಷ್ಟು ಮುಂದೆ ಹೋಗುತ್ತೆ. ಎದುರುಗಡೆ ಕಾಣೋದು ಮೇಲ್ಗಡೆ ಸಾಫ್ಟ್ನೆಸ್, ನೆಲದಲ್ಲಿ ಆರಾಮ, ನೀರಿನಲ್ಲಿ ಆರಾಮ ಓಡಾಡ್ತಿರುತ್ತೆ. ಆದ್ರೆ ಅದರ ಹೋರಾಟ ಕಾಣೋದು ಅದರ ಕಾಲಿ. years later. ಇದೆಲ್ಲ ಮುಗೀತು. ಜಸ್ಟ್ ವಾಲೆಲ್ಲ ಬಿಚ್ಚಿ ಎಲ್ಲ ಖಾಲಿ ಖಾಲಿ. ಟಯರ್ಡ್ ಆಗೈತೆ. ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗ್ತಾ ಇರೋದು. ನೆಕ್ಸ್ಟ್ ಗೈಸ್ ಎಲ್ಲ ಶೂಟ್ ಮುಗಿಸಿ ಈಗ ಊಟ ಮಾಡೋಕೆ ಕುಂತೀವಿ. ಎಷ್ಟು ಟೈಮ್ ನೋಡ್ರಿ, 12 ಕಾಲಾಗಿದೆ. 12 ಕಾಲ. ಇದ್ರೊಳಗೆ ಏನೂ ಇಲ್ಲ. ಜೀರಾ ರೈಸ್ನಾಗ ಸಾಂಬಾರಲ್ಲೂ ಉಪ್ಪಿಲ್ಲ, ಅನ್ನದಲ್ಲೂ ಉಪ್ಪಿಲ್ಲ, ಸಪ್ಪೆ. ಒಟ್ಟಿನಲ್ಲಿ ಹೊಟ್ಟೆ ತುಂಬಬೇಕಷ್ಟೇ ಅಷ್ಟೇ. ಲೇಟ್ ಆಗಿ ಇವರು ಚೆನ್ನಾಗಿ ಜಸ್ಟು ಇವೆಂಟ್ ಮುಗಿಸ್ಕೊಂಬಂದ್ವಿ. ನೀವೇ ನೋಡಿದ್ರಲ್ಲ ಎಷ್ಟು ಮಜವಾಗಿತ್ತು ಇವೆಂಟ್ ಅಂತ. ಮತ್ತು ಹಾಗೆ ಅಷ್ಟೇ ಟೆನ್ಷನ್ ಆಗೋಯಿತು. ಎಲ್ಲ ಮುಗಿಸಿ ಮಾಡಿ ಬಂದು ಎಲ್ಲರದ್ದು ಪೇಮೆಂಟ್ ಕ್ಲಿಯರ್ ಮಾಡಿ ಮತ್ತೊಂದೆಲ್ಲ ಇವೆಂಟಿಗೆ ಏನು ಜೋಡಿಸ್ಕೊಂಡಿದ್ವಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಬಂದಾದಮೇಲೆ ಮತ್ತೆ ಈಗ ಡಾಟಾ ಕಾಪಿ ಮಾಡಬೇಕು. ನಿಯರ್ಲಿ 1 TB ಅಂದರೆ 1000 GB ಅಷ್ಟು ಡಾಟಾ ಆಗಿದೆ. ಆ್ಯಕ್ಚುಲಿ 2 ವೀಡಿಯೋ ಕ್ಯಾಮ್ರಾ, ಡ್ರೋನು, ಫೋಟೋಸು, ಕ್ಯಾಂಡಿಡು ಸಖತ್ತಾಗ್ಬಿಟ್ಟಿದೆ. ಅದನ್ನೆಲ್ಲ ಕಾಪಿ ಮಾಡಿ ನಾಳೆ ಒಂದೇ ಬರೀ ಕಾಪಿ ಮಾಡೋಕೆ ಆಗುತ್ತೇನೋ ಮೇ ಬಿ, ಗೊತ್ತಿಲ್ಲ ನನಗೆ. ಅಷ್ಟು ಡಾಟಾ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಮತ್ತೆ ನೆಕ್ಸ್ಟು ಶೂಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರ ಈ ವಿಡಿಯೋಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇನ್ನೂ ಭಾಳ ಸಪೋರ್ಟ್ ಸಿಗೋದಿದೆ ನನಗೆ. ಆ್ಯಂಡ್ ಲವ್ ಯು ಆಲ್. ಬಾಯ್.